ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್ ಹುಡುಕಾಟ, ಸ್ಮಾರ್ಟ್ ಗೆಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನರಂಜನೆ, ಶಾಪಿಂಗ್, ಸಂವಹನ, ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲಾ ಕ್ಷೇತ್ರಗಳಿಗೆ ಎಂಟ್ರಿ ನೀಡಿದೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಪರಿಣಿತಿ ಹೊಂದಿದವರಿಗೆ ಅಪಾರ ಉದ್ಯೋಗ ಅವಕಾಶಗಳು ಇವೆ. ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಕೃತಕ ಬುದ್ಧಿಮತ್ತೆಯಲ್ಲಿ ಈಗ ಸರ್ಟಿಫಿಕೇಟ್ ಕೋರ್ಸ್ ಮಾಡಬಹುದಾಗಿದೆ. ಎಐ ಈಗ ಎಲ್ಲಾ ಕ್ಷೇತ್ರಗಳ ಅವಿಭಾಜ್ಯ ಅಂಗ. ಹಾಗೆ ಇದರಲ್ಲಿ ವೃತ್ತಿ ಅವಕಾಶಗಳು ಹೆಚ್ಚಿರೋ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯುವ ಪ್ರವೃತ್ತಿ ಕೂಡ ಹೆಚ್ಚುತ್ತಾ ಇದೆ. ಇದೇ ನಿಟ್ಟಿನಲ್ಲಿ ಆಕಾಂಕ್ಷಿಗಳಿಗೆ ನೆರವಾಗುವ ದೃಷ್ಟಿಯಿಂದ ಶಿಕ್ಷಣ ಸಚಿವಾಲಯ ಕೃತಕ ಬುದ್ಧಿಮತ್ತೆಯಲ್ಲಿ ಹಲವಾರು ಉಚಿತ ಕೋರ್ಸ್ಗಳನ್ನ ಪ್ರಾರಂಭಿಸಿದೆ. ವಿದ್ಯಾರ್ಥಿಗಳು ಈ ಕೋರ್ಸ್ ಕಲಿಯೋಕೆ ₹1 ಪಾವತಿಸಬೇಕಾಗಿಲ್ಲ. ಇನ್ನು ಈ ಕೋರ್ಸ್ಗಳು ಶಿಕ್ಷಣ ಸಚಿವಾಲಯದ ಸ್ವಯಂ ಪೋರ್ಟಲ್ನಲ್ಲಿ ಲಭ್ಯವಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ವೃತ್ತಿಪರರು ಈ ಕೋರ್ಸ್ಗಳನ್ನ ಕಲಿಯಬಹುದು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪೈಥಾನ್ ಬಳಸಿಕೊಂಡು ಎಐ ಅಥವಾ ಎಂಎಲ್ ಕೋರ್ಸ್ ಕಲಿಯೋದು. ಈ ಕೋರ್ಸ್ ಕಲಿಯೋರು ಪೈಥಾನ್ ಅನ್ನ ಪ್ರೋಗ್ರಾಮಿಂಗ್ ಭಾಷೆಯಾಗಿ ಬಳಸಿ ಎಐ ಮತ್ತು ಮೆಷಿನ್ ಲರ್ನಿಂಗ್ ಕಲಿಯಬಹುದು. ಮತ್ತೊಂದು ಕೋರ್ಸ್ ಎಐ ಜೊತೆ ಕ್ರಿಕೆಟ್ ವಿಶ್ಲೇಷಣೆ. ಕ್ರಿಕೆಟ್ನಲ್ಲಿ ಡೇಟಾ ವಿಜ್ಞಾನವನ್ನ ಹೇಗೆ ಬಳಸಲಾಗುತ್ತೆ ಅಂತ ಈ ಕೋರ್ಸ್ನಲ್ಲಿ ಕಲಿಯಬಹುದು. ಡೇಟಾ ಸಂಗ್ರಹಣೆ, ಸಿದ್ಧತೆ, ಸ್ಟ್ರೈಕ್ ರೇಟ್ ಮತ್ತು ಬಾಸ್ರಾ ಸೂಚ್ಯಂಕದಂತಹ ಕಾರ್ಯಕ್ಷಮತೆ ಬಗ್ಗೆ ಕಲಿಯೋದು ಇದರ ಮುಖ್ಯ ಉದ್ದೇಶ. ಶಿಕ್ಷಕರಿಗಾಗಿ ಒಂದು ಎಐ ಕೋರ್ಸ್ ಡಿಸೈನ್ ಮಾಡಲಾಗಿದೆ. ಬೋಧನೆ, ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿಗಳನ್ನ ತೊಡಗಿಸಿಕೊಳ್ಳುವಿಕೆಯಲ್ಲಿ ಎಐ ಅನ್ನ ಹೇಗೆ ಬಳಸಬಹುದು ಅಂತ ಈ ಕೋರ್ಸ್ನಲ್ಲಿ ಹೇಳಿಕೊಡಲಾಗುತ್ತೆ. ಇನ್ನು ಭೌತಶಾಸ್ತ್ರದಲ್ಲಿ ಎಐ ಮತ್ತು ರಾಸಾಯನಶಾಸ್ತ್ರದಲ್ಲಿ ಎಐ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಎಐ ಅನ್ನೋ ಕೋರ್ಸ್ಗಳನ್ನ ಶುರು ಮಾಡಲಾಗಿದೆ. ಪದವಿ ಪೂರ್ವ ವಿಜ್ಞಾನ ವಿದ್ಯಾರ್ಥಿಗಳನ್ನ ಗುರಿಯಾಗಿಟ್ಟುಕೊಂಡು ಈ ಕೋರ್ಸ್ಗಳನ್ನ ಶುರು ಮಾಡಿದ್ದು ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಎಐ ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.